ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಚಿತ್ರದುರ್ಗದಲ್ಲಿ ಸಿಮೆಂಟ್ ಸ್ಟೇಜ್ ಕುಸಿದು ವಿದ್ಯಾರ್ಥಿಗಳಿಗೆ ಗಾಯ ಆಗಿದೆ. ಘಟನೆಯಲ್ಲಿ 10ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಗಾಯಗಳಾಗಿದೆ. ಚಿತ್ರದುರ್ಗದ ಹೊರಪೇಟೆ ಕ್ರೆಸೆಂಟ್ ಶಾಲೆಯಲ್ಲಿ ಆಗಿರುವಂತಹ ಅನಾಹುತ ಇದು. ಗಾಯಾಳುಗಳು ವಿದ್ಯಾರ್ಥಿಗಳಿಗೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಚರಂಡಿ ಮೇಲೆ ಶಾಲೆಯ ಸ್ಟೇಜ್ ನಿರ್ಮಾಣ ಮಾಡಿದ್ರಿಂದಾಗಿ ಈ ಘಟನೆ ಸಂಭವಿಸಿದೆ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ವಿದ್ಯಾರ್ಥಿಗಳು ಪಾರಾಗಿದ್ದಾರೆ. ಅಂದರೆ ಈ ಚರಂಡಿ ಮೇಲೇ ಕಾಂಪೌಂಡ್ ಅಂದರೆ ಈ ಸ್ಟೇಜನ್ನು ನಿರ್ಮಾಣ ಮಾಡಿಬಿಟ್ಟಿದ್ರಂತೆ. ಈಗ ಚಿಕಿತ್ಸೆ ಕೊಡ್ತಿದ್ದಾರೆ. ಅದೃಷ್ಟವಶಾತ್ ಯಾರಿಗೂ ಪ್ರಾಣಾಪಾಯ ಆಗಿಲ್ಲ. ಹೊರಪೇಟೆಯ ಕ್ರೆಸೆಂಟ್ ಶಾಲೆಯಲ್ಲಿ ಆಗಿರುವಂಥ ಅನಾಹುತ ಇದು. ಸಿಮೆಂಟ್ ಸ್ಟೇಜ್ ಕುಸಿದಿದೆ. ಆ ಟೈಮ್ನಲ್ಲಿ ವಿದ್ಯಾರ್ಥಿಗಳಿಗೆ ಗಾಯಗಳಾಗಿದೆ. ನೋಡಿ, ಈಗ ಪ್ರಾಣಾಪಾಯದಿಂದ ಎಲ್ಲ ವಿದ್ಯಾರ್ಥಿಗಳು ಕೂಡ ಪಾರಾಗಿದ್ದಾರೆ. ಇನ್ನವರೆಲ್ಲರನ್ನೂ ಕೂಡ ಈಗ ಆಸ್ಪತ್ರೆಗೆ ದಾಖಲು ಮಾಡಲಾಗಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಸ್ಥಳದಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗಿಬಿಟ್ಟಿತ್ತು. ಏನಾದರೂ ದೊಡ್ಡ ಅನಾಹುತ ಆಗಿರ್ಬೋದು ಅಂಥೇಳಿ ನೋಡ್ತಾ ಇದ್ದೀವಿ ನಾವು ಹೆಂಗೆ ಕುಸಿದು ಬಿದ್ದಿದೆ ಅಂಥೇಳಿ. ಕೆಲವೊಬ್ಬರ ತಲೆಗೆ ಗಂಭೀರವಾದಂಥ ಗಾಯಗಳು ಕೂಡ ಆಗಿದೆ. ಎಲ್ಲ ಸಣ್ಣ ಸಣ್ಣ ಮಕ್ಕಳು ರೀ. ಕ್ರೆಸೆಂಟ್ ಶಾಲೆ ಇದು. ಕೆಲವೊಬ್ಬರಿಗೆ ಕಾಲಿಗೆ ಫ್ರ್ಯಾಕ್ಚರ್ ಆಗಿದೆ. 10ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಈಗ ಈ ಒಂದು ದುರ್ಘಟನೆಯಲ್ಲಿ ಗಾಯ ಮಾಡಿಕೊಂಡಿದ್ದಾರೆ. ಪೋಷಕರಿಗೂ ಕೂಡ ಇಮಿಡಿಯೇಟ್ಲಿ ವಿಚಾರ ಗೊತ್ತಾಗಿ ಎದ್ನೋ ಬಿದ್ನೋ ಅಂತ ಅವರು ಓಡಿ ಬಂದರು. ಆಸ್ಪತ್ರೆಯಲ್ಲಿ ಅವರ ಆರೋಗ್ಯವನ್ನು ವಿಚಾರಿಸಿದರು. ಮತ್ತು ಆ ಶಾಲೆಯ ಆಡಳಿತ ಮಂಡಳಿಯವರ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಅದು ಯಾವ ಕಾಲದ ಒಂದು ಬಿಲ್ಡಿಂಗು ಏನು, ಅದನ್ನು ಕೂಡ ಚರಂಡಿ ಮೇಲೆ ಕಟ್ಟುವಂಥದ್ದೇನಿತ್ತು. ಏಕಾಏಕಿ ಅದು ಕುಸಿದು ಬಿದ್ದರಿಂದಾಗಿ ಎಲ್ಲ ಸಣ್ಣ ಸಣ್ಣ ಮಕ್ಕಳಿಗೆ ಈ ರೀತಿಯಾಗಿ ಗಾಯಗಳಾಗಿದೆ.